ಹಾಯ್ ವೀಕ್ಷಕರೇ, ನೀವು ಯಾವುದಾದ್ರೂ ಒಂದು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಯುವನಿಧಿ ಅಂತೇಳಿ ಸರ್ಚ್ ಮಾಡಿ. ಯುವನಿಧಿ ಆನ್ಲೈನ್ ಅಪ್ಲಿಕೇಶನ್ ಸೇವಾ ಸಿಂಧು ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಸೇವಾ ಸಿಂಧು ಪೋರ್ಟಲ್ ಓಪನ್ ಆಗುತ್ತೆ. ಸೇವಾ ಸಿಂಧು ಪೋರ್ಟಲ್ ಓಪನ್ ಆದಮೇಲೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಲಾಗಿನ್ ಐ ಡಿ, ಇಲ್ಲಿ ನಿಮ್ಮ ಪೂರ್ಣ ಮೊಬೈಲ್ ನಂಬರನ್ನ ಹಾಕಬೇಕು. ಈಗ ನಾನು ಮೊಬೈಲ್ ನಂಬರ್ ಯಾವ ರೀತಿ ಹಾಕ್ತಿದ್ದೀನೋ ಆ ರೀತಿ ಮೊಬೈಲ್ ನಂಬರನ್ನು ಹಾಕಬೇಕು. ಮೊಬೈಲ್ ನಂಬರ್ ಹಾಕಿದ ಮೇಲೆ ಕೆಳಗಡೆ ಗೆಟ್ ಒ ಟಿ ಪಿ ಅಂತ ತೋರಿಸುತ್ತೆ. ಕೆಳಗಡೆ ಇದೆಯಲ್ಲ ಗೆಟ್ ಒ ಟಿ ಪಿ ಅಂತ ಇದೆಯಲ್ಲ, ಅದನ್ನು ನೀವು ಕ್ಲಿಕ್ ಮಾಡಬೇಕಾಗ್ತದೆ. ಅದನ್ನು ಕ್ಲಿಕ್ ಮಾಡಿದ ಮೇಲೆ ಒ ಟಿ ಪಿ ಹ್ಯಾಸ್ ಬಿನ್ ಸೆಂಟ್ ಯುವರ್ ಮೊಬೈಲ್ ನಂಬರ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಅಲ್ಲಿರೋ ಕಾಲಮಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ಕಾಣ್ತಾ ಇದೆಯಲ್ಲ ಒ ಟಿ ಪಿ ಆರ್ ಪಾಸ್ವರ್ಡ್ ಅಂತೇಳಿ, ಈ ಕಾಲಮಲ್ಲಿ ಎಂಟ್ರಿ ಮಾಡಬೇಕು. ಈ ಕಾಲಮ್ ಎಂಟ್ರಿ ಮಾಡಿದ ಮೇಲೆ ಎಂಟ್ರಿ ಆದಮೇಲೆ ಕೆಳಗಡೆ ಕ್ಯಾಪ್ಚಾ ಅಂತ ಇದೆಯಲ್ಲ, ಅದನ್ನು ಸೇಮ್ ಯಾವ ಟೈಪ್ ಇದೆ ಅದೇ ರೀತಿ ಟೈಪ್ ಮಾಡಬೇಕು. ಟೈಪ್ ಮಾಡಿ ಆದಮೇಲೆ ನೋಡಿ ಸ್ನೇಹಿತರೆ, ಕೆಳಗಡೆ ಐ ಅಗ್ರಿ ಅಬಿಡ್ ಬೈ ದಿ ಟರ್ಮ್ ಯೂಸ್ ಯುಟಿಲೈಸ್ಡ್ ಬೈ ಸರ್ವಿಸ್ ಪ್ಲಸ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಆದರೆ ಕೆಳಗಡೆ ಲಾಗಿನ್ ಬಟನ್ ಇದೆ. ಕ್ಯಾಪ್ಚೋ ಎಲ್ಲ ಎಂಟ್ರಿ ಆದಮೇಲೆ ಕೆಳಗಡೆ ಇರೋ ಲಾಗಿನ್ ಬಟನನ್ನು ಕ್ಲಿಕ್ ಮಾಡಿ. ಲಾಗಿನ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಯುವನಿಧಿ ಪೋರ್ಟಲ್ಗೆ ಕರ್ಕೊಂಡು ಹೋಗುತ್ತೆ. ಯುವನಿಧಿ ಪೋರ್ಟಲ್ಗೆ ಕರ್ಕೊಂಡು ಹೋದ್ಮೇಲೆ ಎಡಗಡೆ ಮೇಲ್ ಭಾಗದಲ್ಲಿ ಎರಡನೇ ಆಪ್ಷನ್ ಕಾಣ್ತಾ ಇದೆ ನೋಡಿ, ಯುವನಿಧಿ ಫಾರ್ ಸರ್ಚ್. ಈ ಸರ್ಚ್ ಬಟನ್ನಲ್ಲಿ ಯುವನಿಧಿ ಅಂತ ಸರ್ಚ್ ಮಾಡಿ, ಯುವನಿಧಿ ಪರಿಶೀಲನಾ ಸ್ಥಿತಿ ಪರಿಶೀಲನೆ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ ನೋಡಿ, ಯುವನಿಧಿ ರಿಜಿಸ್ಟ್ರೇಷನ್ ನಂಬರ್ ಅಥವಾ ರಿಜಿಸ್ಟ್ರೇಷನ್ ರೆಫರೆನ್ಸ್ ನಂಬರ್ ಅಂತ ತೋರಿಸ್ತಾ ಇದೆ. ಇಲ್ಲೇನು ತೋರಿಸ್ತಾ ಇದೆಯಲ್ಲ, ಇಲ್ಲಿ ನಿಮ್ಮ ಯುವನಿಧಿ ಅಪ್ಲಿಕೇಶನ್ ಅಂದರೆ ಪ್ರಿಂಟ್ ಬಂದಿರುತ್ತಲ್ಲ, ಆ ಪ್ರಿಂಟಲ್ಲಿ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಆ ರಿಜಿಸ್ಟ್ರೇಷನ್ ನಂಬರನ್ನು ಸಂಪೂರ್ಣವಾಗಿ ಇಲ್ಲಿ ಟೈಪ್ ಮಾಡಬೇಕು. ಟೈಪ್ ಮಾಡಿದ ತಕ್ಷಣ ಮಂತ್ ಏನಿದೆಯಲ್ಲ ಅದು ಜುಲೈ ಮಂತ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಜುಲೈ ಮಂತ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಜುಲೈ 2025 ಅಂತೇಳಿ. ಇಲ್ಲಿ ನೋಡಿ ಸರ್ಚ್ ಮಾಡಿದ ಮೇಲೆ ಇಲ್ಲಿ ತೋರಿಸ್ತಾ ಇದೆ ಅಕೌಂಟ್ ಪಾವತಿ, ಅಂದರೆ ಪಾವತಿ ಡೀಟೇಲ್ಸ್ ಏನಂತಿದೆ ಪೆಂಡಿಂಗ್ ಅಂತ ಇದೆ. ಕೆಳಗಡೆ ಪ್ರಸ್ತುತ ಸ್ಥಿತಿ ಅಂತ ಹೇಳಿದ್ರೆ ಡಿ ಬಿ ಟಿ ಪುಷ್ಡ್ ಅಂತ ತೋರಿಸ್ತಾ ಇದೆ. ಇದೇ ರೀತಿ ಡಿ ಪಿ ಟಿ ಪುಷ್ಡ್ ಅಂತ ತೋರಿಸ್ತಾ ಇದ್ದರೆ ಈ ಆಗಸ್ಟ್ ತಿಂಗಳಲ್ಲಿ ಹಣ ಬರೋ ಯಾವುದೇ ಸಾಧ್ಯತೆ ಇಲ್ಲ ಸ್ನೇಹಿತರೆ. ನೆಕ್ಸ್ಟ್ ಮಂತು 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ನಿಮ್ಮ ಪೆಂಡಿಂಗ್ ಇರುವ ಎಲ್ಲ ಹಣ ಬರೋ ಸಾಧ್ಯತೆ ಇದೆ ಅಂತ ಯುವನಿಧಿ ಕಡೆಯಿಂದ ಯುವನಿಧಿ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿದಾಗ ಯುವನಿಧಿ ಬಗ್ಗೆ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ.